श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग संपुಟ 9। दीपाचे प्रकाशे गृहीचे व्यापार जैसे देही कर्मजात तैसे ಯೋಗಯುಕ್ತ। ದೀಪದ ಪ್ರಕಾಶದಿಂದಾಗಿ ಮನೆ ವ್ಯವಹಾರ ನಡೆಯುವ ಸಹಜವಾಗಿ, ಅದರಂತೆ ದೇಹದಲ್ಲಿ ಕರ್ಮಗಳೆಲ್ಲ ನಿಶ್ಚಿತವಾಗಿ ನಡೆಯುವವು ಯೋಗಯುಕ್ತನವು। ಯಾವ ರೀತಿಯಾಗಿ ದೀಪದ ಪ್ರಕಾಶದಿಂದ ಮನೆ ವ್ಯವಹಾರಗಳೆಲ್ಲವೂ ಸಹಜವಾಗಿ ನಡೆಯುವವು, ಅದರಂತೆ ಯೋಗಯುಕ್ತನ ದೇಹದಲ್ಲಿ ಕರ್ಮಗಳೆಲ್ಲವೂ ನಿಶ್ಚಿತವಾಗಿ ನಡೆಯುತ್ತಿರುವವು। ತೋ ಕರ್ಮೆ ಕರಿ ಸಕಳೆ ಪರಿ ಕರ್ಮ ಬಂಧ ನಾಕಳೆ ಜೈಸೇನ ಸಿಂಪೆ ದಳಿ ದಳೆ ಪದ್ಮಪತ್ರ। ಅವನು ಕರ್ಮಗಳನ್ನೆಲ್ಲ ಮಾಡುವನು, ಆದರೆ ಹಚ್ಚಿಕೊಳ್ಳುವುದಿಲ್ಲ ಕರ್ಮ ಬಂಧನವನ್ನು। ನೀರಿನಲ್ಲಿದ್ದರೂ ಹಚ್ಚಿಕೊಳ್ಳದಂತೆ ನೀರನ್ನು ಕಮಲದ ಎಲೆಯು। ಯಾವ ರೀತಿಯಾಗಿ ಕಮಲದ ಎಲೆಯು ನೀರಿನಲ್ಲಿದ್ದರೂ ನೀರನ್ನು ಹಚ್ಚಿಕೊಳ್ಳುವುದಿಲ್ಲವೋ, ಅದರಂತೆ ಅವನು ಎಲ್ಲ ಕರ್ಮಗಳನ್ನು ಮಾಡುವನು, ಆದರೆ ಕರ್ಮಬಂಧನ ಹಚ್ಚಿಕೊಳ್ಳುವುದಿಲ್ಲ। ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧೇ। ಕರ್ಮಯೋಗಿಗಳು ಶರೀರದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಹಾಗೂ ಇಂದ್ರಿಯಗಳಿಂದ ಫಲಾಸಕ್ತಿ ಬಿಟ್ಟು ಕರ್ಮ ಮಾಡುತ್ತಾರೆ. ಆದ್ದರಿಂದ ಅವರ ಚಿತ್ತಶುದ್ಧಿಯಾಗಿರುತ್ತದೆ. ಅವರು ಅಹಂಕಾರ ರಹಿತರಾಗಿ ಕರ್ಮ ಮಾಡುತ್ತಿರುವುದರಿಂದ ಕರ್ಮ ಮಾಡಿಯೂ ಶುದ್ಧರಿರುತ್ತಾರೆ। ದೇಖೆ ಬುದ್ಧೀಚಿ ಭಾಷಾ ನೇಣಿಜೆ ಮನಾಥ ಅಂಕುರ ನುದೈಜೆ ಐಸಾ ವ್ಯಾಪಾರು ತೋ ಬೋಲಿಜೆ ಶಾರೀರೂಗ। ಬುದ್ಧಿಯ ಭಾಷೆ ತಿಳಿಯುವುದಿಲ್ಲ, ಮನಸ್ಸಿನ ಅಂಕುರ ಹುಟ್ಟುವುದಿಲ್ಲ, ಇಂಥ ವ್ಯವಹಾರಕ್ಕನ್ನುವರಲ್ಲ ಶಾರೀರಿಕ। ಯಾವ ವ್ಯವಹಾರದಲ್ಲಿ ಬುದ್ಧಿಯ ಭಾಷೆ ತಿಳಿಯುವುದಿಲ್ಲವೋ, ಮನಸ್ಸಿನ ಅಂಕುರ ಹುಟ್ಟುವುದಿಲ್ಲವೋ ಅಂಥ ವ್ಯವಹಾರಕ್ಕೆ ಶಾರೀರಿಕ ವ್ಯವಹಾರವೆನ್ನುವರು। ಹೇಚಿ ಮರಾಠೆ ಪರಿಯೇಸಿ ತರಿ ಬಾಳಕಾಚಿ ಚೇಷ್ಟಾ ಜೈಸಿ ಯೋಗಿಯೇ ಕರ್ಮೆ ಕರಿತಿ ತೈಸಿ ಕೇವಳಾತನು। ಇದನ್ನೇ ಸ್ಪಷ್ಟವಾಗಿ ಹೇಳುವೆನು, ಸುಮ್ಮನೆ ಕೈಕಾಲು ಅಲುಗಾಡಿಸಿದಂತೆ ಬಾಲಕನು। ಯೋಗಿಗಳು ಮಾಡುವರು ಕರ್ಮವನ್ನು ಕೇವಲ ಶರೀರದಿಂದ। ಹೇ ಅರ್ಜುನ, ಇದನ್ನೇ ಇನ್ನಷ್ಟು ಸ್ಪಷ್ಟವಾಗಿ ಹೇಳುವೆನು ಕೇಳು। ಚಿಕ್ಕ ಬಾಲಕನು ಸುಮ್ಮನೆ ಕೈಕಾಲು ಅಲುಗಾಡಿಸಿದಂತೆ ಯೋಗಿಗಳು ಕೇವಲ ಶರೀರದಿಂದ ಕರ್ಮಗಳನ್ನು ಮಾಡುತ್ತಿರುವರು। ಮಗ ಪಾಂಚ ಭೌತಿಕ ಸಂಚಲೆ ಜೇಮಾ ಶರೀರ ಅಸೆ ನಿದೇಲೆ ತೇಥ ಮನಸಿ ರಾಹಾಟೆ ಏಕಲೆ ಸ್ವಪ್ನಿ ಜೇವಿ। ಪಂಚಭೌತಿಕ ಶರೀರವು ಆಗಿರುವಾಗ ನಿದ್ರಿಸ್ತವು, ಆಗ ವರ್ತಿಸುವುದು ಕೇವಲ ಮನವು ಸ್ವಪ್ನದಲ್ಲಿ.
ಪಂಚಭೌತಿಕ ಶರೀರವು ನಿದ್ರಸ್ಥವಾಗಿರುವಾಗ, ಅರ್ಥಾತ್ ನಿದ್ರೆ ಹತ್ತಿದಾಗ ಸ್ವಪ್ನದಲ್ಲಿ ಕೇವಲ ಮನಸ್ಸು ವರ್ತಿಸುತ್ತಿರುವುದು. ನವಲಾಯಿಕೆ ಧನುರ್ಧರ ಕೈಸಾ ವಾಸನೆ ಚ ಸಂಸಾರ ದೇಹಾಹೂನೆ ದೇವು ಜಗರ ಪರಿ ಸುಖ ದುಃಖೇ ಭೋಗಿ. ಅರ್ಜುನ ಕೇಳು ಆಶ್ಚರ್ಯವನ್ನು, ವಾಸನೆಯ ವಿಲಕ್ಷಣತೆಯನ್ನು, ಎಚ್ಚರಗೊಳಿಸದೆ ದೇಹವನ್ನು ಸುಖ ದುಃಖ ಅನುಭವಿಸುವುದು. ಹೇ ಅರ್ಜುನ, ವಾಸನೆಯ ವಿಲಕ್ಷಣತೆ ಆಶ್ಚರ್ಯವನ್ನಾದರೂ ಕೇಳು. ಅದು ದೇಹವನ್ನು ಎಚ್ಚರಗೊಳಿಸದೆ ಸುಖ ದುಃಖ ಅನುಭವಿಸುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.